ಬಟ್ ನಾವು ನೋಡಿದಾಗ ಏನೂ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಆಗೋಯ್ತು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಸ್ಯಾಟರ್ಡೇ ಸಂಡೇ ಬ್ಯಾಂಗ್ಳೂರಲ್ಲಿ ನಡೆಯೋ ನೈಟ್ ಫ್ಲೀ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅಲ್ಲಿ ಏನೇನು ಇರುತ್ತೆ, ನಾನು ಏನೇನು ಪರ್ಚೇಸ್ ಮಾಡ್ತೀನಿ, ಅದು ವರ್ತಾ ಇಲ್ವಾ ಅಂತ ನಿಮಗೆ ನಾನು ಹೇಳ್ತೀನಿ. ಇವಾಗ ನಾನು ಹೋಗ್ತಾ ಇದ್ದೀನಿ. ಸೊ ಯಾವ ಬ್ಯಾಗ್ ಹಾಕ್ಕೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ಇದಾ ಗೊತ್ತಾಗ್ತಿಲ್ಲ. ಮೇ ಬಿ ಐ ಟೇಕ್ ದಿಸ್ ಒನ್. ನಂಗೆ ಈ ಥರ ಕ್ರಾಸ್ ಬಾಡಿ ಬ್ಯಾಗ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನೀವು ನನ್ನ ಜೊತೆ ಬನ್ನಿ, ನೈಟ್ ಫ್ಲೀ ಮಾರ್ಕೆಟ್ ನಿಮಗೂ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಸೊ ಇದು ನನ್ನ ಔಟ್ಫಿಟ್ ಇವತ್ತಿಗೆ. ಆ್ಯಂಡ್ ನಮ್ಮ ಮನೆಯಿಂದ ಹೋಗೋಕ್ಕೆ ಆಲ್ಮೋಸ್ಟ್ 20 ಮಿನಿಟ್ಸ್ ಬೇಕು. ಇವಾಗ ಆಲ್ಮೋಸ್ಟ್ 10:30 10:45 ಆಗಿದೆ. ಸೊ ಟೈಮ್ ಆಗ್ತಿದೆ, ಬನ್ನಿ ಹೋಗೋಣ.
ಹಾಯ್ ವೆಲ್ಕಮ್ ಬ್ಯಾಕ್. ಸೊ ನಾನು ಮಿಡ್ ನೈಟ್ ಫ್ಲೀ ಮಾರ್ಕೆಟ್ಗೆ ಹೋಗಿ ವಾಪಸ್ ಬಂದೆ. ಸೊ ಇದು ನಾನು ನೆಕ್ಸ್ಟ್ ಡೇ ಶೂಟ್ ಮಾಡ್ತಾ ಇರೋದು, ಬಿಕಾಸ್ ನಾವು ಹೋಗಿ ಬಂದಿದ್ದು ಆಲ್ಮೋಸ್ಟ್ ಒಂದು 2 o'clock ಆಗೋಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ, ಡಿನ್ನರೆಲ್ಲ ಮುಗಿಸ್ಕೊಂಡು. ಸೊ ನಾನು ಏನೇನು ತೊಗೊಂಡೆ ಆ್ಯಂಡ್ ಅದು ಚೆನ್ನಾಗಿತ್ತಾ ಇಲ್ವಾ ಅಂತ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಅಲ್ಲಿ ಅಷ್ಟೊಂದು ಸ್ಟಾಲ್ಸ್ ಇರಲಿಲ್ಲ, ಬಿಕಾಸ್ ನಾನು ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ ಪ್ರಕಾರ ಅಲ್ಲಿ ಒಂದು 20 ಸ್ಟಾಲ್ಸ್ ಮೇಲಿತ್ತು. ಕ್ಯಾಂಡಲ್ಸ್ ಶಾಪ್ ಅದು ಇದು ಏನೇನೋ ಇತ್ತು, ಬಟ್ ನಾವು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಏನೂ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಆಗೋಯ್ತು. ಅದಾದಮೇಲೆ ಚಿಕನ್ ಕರಿ ಕುರ್ತಾದು ಚೆನ್ನಾಗಿತ್ತು, ಅಲ್ಲಿ ಅದೊಂದು ತೊಗೊಂಡಿದ್ದೀನಿ ನಾನು. ಅದು ಬಿಟ್ಟರೆ ಇಂಡೋರ್ ಪ್ಲ್ಯಾಂಟ್ಸ್ ಅದು ಒಂದು ಶಾಪ್ ಚೆನ್ನಾಗಿತ್ತು. ಅದು ಬಿಟ್ಟರೆ ರೋಲ್ಸು, ಫ್ರೆಂಚ್ ಫ್ರೈಸ್, ಸ್ವೀಟ್ ಕಾರ್ನ್ ಆ ಥರ ಸ್ಟಾಲ್ಸ್ ಇತ್ತು. ಅದು ಎಲ್ಲ ಕಡೆ ಇರುತ್ತೆ, ನಾವು ಅಲ್ಲಿ ಹೋಗ್ಬೇಕಂತ ಏನೂ ಇಲ್ಲ. ಅದು ಬಿಟ್ಟರೆ ನಥಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಬಟ್ ನೀವು ಹೋಗಬೇಕು ಅಂದರೆ ನೀವು ಹೋಗ್ಬೋದು. ನಾನು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ. ಅದು ಎವ್ರಿ ವೀಕೆಂಡ್ ನಡೆಯುತ್ತೆ. ಶೋಭಾ ಮಾಲ್, ಚರ್ಚ್ ಸ್ಟ್ರೀಟಲ್ಲಿ ಫ್ರಮ್ 10 AM ಟು ಮಿಡ್ ನೈಟ್ ಇರುತ್ತೆ. ಸೊ ನೀವು ಹೋಗ್ಬೋದು. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ಕ್ವಿಕ್ಕಾಗಿ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಥಿಂಗ್ ಒಂದು ಈ ಕ್ಯೂಟ್ ಪ್ಲ್ಯಾಂಟ್. ಸೊ ಈ ಪಾಟೇ ನಂಗೆ ತುಂಬ ಇಷ್ಟ ಆಯಿತು, ಕ್ಯೂಟಾಗಿದೆ ಆ್ಯಂಡ್ ನಂಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಸೊ ಇದು ಒಂದು. ಆ್ಯಂಡ್ ಇನ್ನೂ ಒಂದು ಪ್ಲ್ಯಾಂಟ್ ತೊಗೊಂಡಿದ್ದೀನಿ ನಾನು. ಸೊ ಕ್ಯೂಟ್. ಇದೆಲ್ಲ ಲೈಕ್ ಹ್ಯಾಂಡ್ ಪೇಂಟೆಡ್ ಅನಿಸುತ್ತೆ. ಇದು ಕ್ಯೂಟಾಗಿದೆ. ಅದು ಬಿಟ್ಟರೆ ಇದೊಂದು ಬ್ರೇಸ್ಲೆಟ್ ತೊಗೊಂಡೆ. ಇದು ನಂಗಲ್ಲ, ನನ್ನ ತಂಗಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ. ಸೊ ಇದು 100 rupees ಇರ್ಬೋದು. ಸೊ ಇದು ಒಂದು ತೊಗೊಂಡೆ. ಸೊ ಜ್ಯುವೆಲ್ರಿ ಸ್ಟಾಲ್ಸು ಇತ್ತು, ಬಟ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಸೊ ಇದ್ರ ಮೇಲೆ ಕಾಫಿದು ರೈಟಿಂಗ್ಸ್ ಬರ್ತಿದೆ, ಮೈ ಕಾಫಿ ಸ್ಟ್ರಾಂಗ್ ಆ್ಯಂಡ್ ಸೊ ಆಮ್ ಐ. ಸೊ ಇದು ಒಂದು ಬುಕ್ ತೊಗೊಂಡೆ. ಇದು 160 rupees, ಬಟ್ ಅನ್ರೂಲ್ಡ್ ಬುಕ್. ನನ್ನ ಮನೆಗೆ ಬಂದು ನೋಡಿದೆ ಇದು ಅನ್ರೂಲ್ಡ್ ಅಂತ, ನಂಗೆ ಗೊತ್ತಾಗಿಲ್ಲ. ಅದು ಬಿಟ್ಟರೆ ಇದೊಂದು ಕ್ಯೂಟ್ ಟಾಪ್ ತೊಗೊಂಡಿದ್ದೀನಿ, ಚಿಕನ್ ಕರಿ. ಇದು ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇದು ತುಂಬ ಕ್ಯೂಟಾಗಿದೆ ಆ್ಯಂಡ್ ನನ್ನ ಸೈಜಲ್ಲಿ ಇದು ಸಿಕ್ಕಿರೋದೇ ಹೆಚ್ಚು. ಸೊ ನನ್ನ ಸೈಜಲ್ಲಿ ಯಾವುದೂ ಇರಲಿಲ್ಲ. ನನ್ನ ಸೈಜ್ ಬಂದು ಎಕ್ಸ್ಟ್ರಾ ಸ್ಮಾಲ್, ಅಲ್ಲಿರೋದೆಲ್ಲ XL, XXL ಆ ಥರ ಇರ್ತಿತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಆ್ಯಂಡ್ ಲಾಟ್ಸ್ ಆಫ್ ಲವ್ ಎಲ್ರಿಗೂ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಏನೇನು ಬೇಕು ಅಂತ ಯಾವಾಗಲೂ ಎಲ್ಲ ವಿಡಿಯೋಲ್ಲೂ ನಾನು ಇದನ್ನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಏನು ಬೇಕು ಅಂತ ನೀವು ಕಮೆಂಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.